ತಗೊಳ್ತೀರಾ ಅಲ್ವಾ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪಾಯಿಂಟ್ ಏನು 5. ಸೊ 5 ಲಿಮಿಟ್ ಲೆಫ್ಟ್ ಹ್ಯಾಂಡ್ ಇರೋದ್ರಿಂದ ಮೈನಸ್ ಎಫ್ ಆಫ್ ಎಕ್ಸ್. ಓಕೆನಾ, ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಮೈನಸ್ ಈ ಪ್ಲೇಸ್ನಲ್ಲಿ ಇದನ್ನು ಬರಿತೀವಿ ಕೆ ಎಕ್ಸ್ ಪ್ಲಸ್ 1. ಈಗ ಲಿಮಿಟ್ನ ತೆಗಿಬೇಕು ಅಂದರೆ 5k ಪ್ಲಸ್ 1 ಆಗುತ್ತೆ. ಕರೆಕ್ಟ್. ಸೊ ನೆಕ್ಸ್ಟು ರೈಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಇದು ಏನು 3x ಮೈನಸ್ 5 ಆಗುತ್ತೆ. ಸೊ ಎಕ್ಸ್ ಪ್ಲೇಸ್ನಲ್ಲಿ ಲಿಮಿಟ್ನ ತೆಗಿತಿದ್ದೀವಿ, ಎಕ್ಸ್ ಪ್ಲೇಸ್ನಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 3 5s 15 ಮೈನಸ್ 5. 15 ಮೈನಸ್ 5 ಅಂದರೆ 10 ಆಗುತ್ತೆ. ಓಕೆನಾ. ನೆಕ್ಸ್ಟು ಎಫ್ ಆಫ್ 5. ಎಫ್ ಆಫ್ 5 ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ಇದು. ಸೊ ಎಫ್ ಆಫ್ 5 ಅಂತ ಹೇಳಿದ್ರೆ 5k ಪ್ಲಸ್ 1 ಆಗುತ್ತೆ. ಓಕೆನಾ. ಸೊ ಈಗ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ಎಫ್ ಆಫ್ 5 ಎಲ್ಲದನ್ನು ಈಕ್ವೇಟ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಎಫ್ ಆಫ್ 5 ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ವಿಚ್ ಇಂಪ್ಲೈಸ್ ದಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿದೆ 5k ಪ್ಲಸ್ 1 ಇಸ್ ಈಕ್ವಲ್ ಟು ಎಫ್ ಆಫ್ 5 ಏನಿದೆ ಅಗೇನ್ 5k ಪ್ಲಸ್ 1 ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ 10 ಇದೆ. ಸೊ 10 ಬರೀತೀವಿ. ಈಗ ನಾವೇನು ಮಾಡ್ತೀವಿ, ಯಾವುದಾದ್ರೂ ಎರಡನ್ನು ಮಾತ್ರ ಈಕ್ವೇಟ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೋಸ್ಕರ ಇವೆರಡನ್ನು ಈಕ್ವೇಟ್ ಮಾಡ್ತೀವಿ. 5k ಪ್ಲಸ್ 1 ಇಸ್ ಈಕ್ವಲ್ ಟು 10. ಓಕೆನಾ. ಸೊ ಈಗ ಈ 1 ಈ ಕಡೆ ಶಿಫ್ಟ್ ಆಯಿತು ಅಂದರೆ 10 ಮೈನಸ್ 1 ಆಗುತ್ತೆ. ಸೊ 5k ಇಸ್ ಈಕ್ವಲ್ ಟು 10 ಮೈನಸ್ 1 ಇಸ್ 9 ಆಗುತ್ತೆ. ದೆನ್ ವಿಚ್ ಇಸ್ ಇಂಪ್ಲೈಸ್ ದಟ್ k ಇಸ್ ಈಕ್ವಲ್ ಟು 5ನ ಈ ಕಡೆ ಶಿಫ್ಟ್ ಮಾಡಿದ್ರೆ 9/5 ಆಗುತ್ತೆ. ಸೊ k ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರು, ನಾವು ಫೈಂಡ್ ಔಟ್ ಮಾಡಾಯಿತು. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ pi into 2x if x is not equal to pi by 2. 3 if x is equal to pi by 2 is continuous at x is equal to pi by 2 ಅಂತ ಹೇಳಿ ಕೇಳಿದ್ದಾರೆ. ಅವರೇ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಇದಕ್ಕೆ ಒಂದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಒಂದು ವಿಷಯ ನಾನು ಏನು ಮಾಡ್ತೀನಿ ಅಂದರೆ h ಇಸ್ ಈಕ್ವಲ್ ಟು pi by 2 ಮೈನಸ್ ಎಕ್ಸ್ ಅಂತ ತಗೊಳ್ತೀನಿ. ಈಗ ಎಕ್ಸಿಗೆ ನಾವು 0 ಕೊಡ್ತಾ ಹೋದ್ವಿ ಅಂದರೆ ಹೆಚ್ ಏನಾಗುತ್ತೆ, ಹೆಚ್ ಕೂಡ 0 ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಸೊ ಈಗ ಇದಿಷ್ಟನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಏನು ಬರುತ್ತೆ ನೋಡೋಣ. ಸಾರಿ, ಎಕ್ಸಿಗೆ 0 ಕೊಡ್ತಾ ಹೋದ್ವಿ ಅಂದರೆ ಹೆಚ್ ಇಸ್ ಈಕ್ವಲ್ ಟು pi by 2 ಆಗ್ತಾ ಹೋಗುತ್ತೆ. ಓಕೆನಾ. ಸೊ pi by 2 ಆಗ್ತಾ ಹೋಗುತ್ತೆ. ಅಥವಾ ಎಕ್ಸಿಗೆ pi by 2 ಕೊಡ್ತಾ ಹೋದ್ವಿ ಅಂತ ಹೇಳಿದ್ರೆ ಹೆಚ್ ಟೆನ್ಸ್ ಟು 0 ಆಗ್ತಾ ಹೋಗುತ್ತೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಈಗ ಇಲ್ಲೇನಿದೆ ನೋಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ pi ಮೈನಸ್ 2x ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು pi by 2. 3 if x is equal to pi by 2 is continuous at x is equal to pi by 2. ನೀವು ಪ್ಯಾನಿಕ್ ಆಗಬೇಡಿ, ಹೆದರ್ಕೋಬೇಡಿ, ತುಂಬ ಕಷ್ಟ ಇದೆಯೇನೋ ಅಂತ ಅಂದ್ಕೋಬೇಡಿ. ತುಂಬ ಈಸಿಯಾಗಿ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು. ಯಾವ ಥರ ಅಂದರೆ ಎಫ್ ಆಫ್ pi by 2ನ ಫಸ್ಟು ಬರ್ಕೋಬಿಡಿ. ಎಫ್ ಆಫ್ pi by 2 ಅಂತ ಹೇಳಿದ್ರೆ ಇದಲ್ವಾ. ಓಕೆ. ಸೊ ಎಫ್ ಆಫ್ pi by 2 ಅಂತ ಹೇಳಿದ್ರೆ ಇದಾಗತ್ತೆ. ಅಥವಾ ಲಿಮಿಟ್ ಎಕ್ಸ್ ಟೆನ್ಸ್ ಟು pi by 2 ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಅಗೇನ್ ದಟ್ ಈಸ್ ಈಕ್ವಲ್ ಟು 3. ಓಕೆನಾ. ಸೊ ಈಗ ಲಿಮಿಟ್ನ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಏನು ಸಿಗತ್ತೆ ನೋಡೋಣ. ಇನ್ನೊಂದು ಸಲ ಇದನ್ನು ಕ್ಲಿಯರಾಗಿ ಹೇಳ್ತೀನಿ, ಒಂದು ನಿಮಿಷ. ಸೊ ಸಿ ಹಿಯರ್ ಎಫ್ ಆಫ್ pi by 2 ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು pi by 2 ಎಫ್ ಆಫ್ ಎಕ್ಸ್ ಅಲ್ವಾ. ಸೊ ಎಫ್ ಆಫ್ pi by 2 ಅಂದರೆ ಏನು 3ನಾ. ಸೊ ವಿಚ್ ಇಂಪ್ಲೈಸ್ ದಟ್ 3 ಈಸ್ ಈಕ್ವಲ್ ಟು ಇದಕ್ಕೆ ವ್ಯಾಲ್ಯೂ ಇದನ್ನು ತಗೊಳ್ತೀವಿ. ಕೆ ಲಿಮಿಟ್ ಎಕ್ಸ್ ಟೆನ್ಸ್ ಟು pi by 2 ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ pi ಮೈನಸ್ 2x ಆಗುತ್ತೆ. ಓಕೆನಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿ ಕರೆಕ್ಟಾಗಿ ನೋಡಿ. ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ವಿಚ್ ಇಂಪ್ಲೈಸ್ ದ್ಯಾಟ್ 3 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು pi by 2 ಅಂದರೆ ಹೆಚ್ ಟೆನ್ಸ್ ಟು 0ನಾ. ಸೊ ಹೆಚ್ ಟೆನ್ಸ್ ಟು 0. ಈಗ ಕೆನ ಹಾಗೆ ಬರೀರಿ, ಕೆ ಹಾಗೆ ಇರಲಿ. ಕಾಸ್ ಆಫ್ ಎಕ್ಸ್ ಪ್ಲೇಸ್ನಲ್ಲಿ ನಾವೇನಂತ ಬರ್ತಿದ್ದೀವಿ, ಹೆಚ್ ಪ್ಲೇಸ್ನಲ್ಲಿ pi by 2 ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಪ್ಲೇಸ್ನಲ್ಲಿ pi by 2 ಮೈನಸ್ ಹೆಚ್ ಆಗುತ್ತೆ.
ಓಕೆನಾ. ಸೊ ಅದನ್ನು ನಾನು ಇವಾಗ ಎಕ್ಸ್ ಪ್ಲೇಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, π/2 ಮೈನಸ್ ಹೆಚ್. ಓಕೆ, ಡಿವೈಡೆಡ್ ಬೈ, ನೆಕ್ಸ್ಟ್ ನಾನೇನು ಮಾಡ್ತೀನಿ, ಪೈ ಮೈನಸ್ 2 ಇಂಟು ಅಗೇನ್ ಎಕ್ಸ್ ಪ್ಲೇಸ್ನಲ್ಲಿ π/2 ಮೈನಸ್ ಹೆಚ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಈಗ ನಾವೇನು ಮಾಡ್ತೀವಿ ಅಂದರೆ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0, ಕೆ ಹಾಗೆ ಇರಲಿ, ಕಾಸ್ ಆಫ್ 90 ಮೈನಸ್ ತೀಟಾ ಅಂದರೆ ಏನು, ಸೈನ್ ತೀಟಾನ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ನಾನು. ಸೊ ಸೈನ್ ತೀಟಾ ಪ್ಲೇಸ್ನಲ್ಲಿ ಏನಿದೆ ಹೆಚ್ಚಿದೆ, ಸೊ ಹೆಚ್ ಡಿವೈಡೆಡ್ ಬೈ, ಈಗ ಪೈ ಮೈನಸ್ 2 ಇಂಟು ಪೈ ಅಂತ, π/2 ಅಂದರೆ 2 ಕ್ಯಾನ್ಸಲ್ ಆಗಿ ಪೈ ಅಷ್ಟೇ ಉಳ್ಕೊಳ್ಳುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 ಇಂಟು ಹೆಚ್ 2h. ಸೊ ಈಗ ಈ ಪೈ ಕ್ಯಾನ್ಸಲ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0, ಕೆ ಸೈನ್ ಹೆಚ್ ಡಿವೈಡೆಡ್ ಬೈ 2h ಇದೆ. ಇದನ್ನು ನಾನು ಹೆಂಗೆ ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀನಿ ನೋಡಿ. ಈಗ ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀನಿ ಅಂತ ಹೇಳಿದ್ರೆ k/2ನ ಹೊರಗಡೆ ಇಟ್ಬಿಡ್ತೀನಿ. ಆವಾಗ ನಮಗೆ ಲಿಮಿಟ್ ಹೆಚ್ ಟೆನ್ಸ್ ಟು 0 ಸೈನ್ h/h ಅಂತ ಬರುತ್ತೆ. ಇದಿಷ್ಟನ್ನು ಸೇರಿಸಿ ನಾವು 1 ಅಂತೇಳಿ ಬರಿಬೋದಲ್ವಾ. ಹಾಗಾದರೆ k/2 ಇಂಟು 1 ಅಂದರೆ ಏನಾಗುತ್ತೆ, ಈ ಕಡೆಗೆ ಬಂದಿದ್ದೆಲ್ಲ 3 ಇತ್ತು, ಈ ಕಡೆಗೆಲ್ಲ 3 ಇತ್ತಲ್ವಾ. ಸೊ 3 ಇಸ್ ಈಕ್ವಲ್ ಟು ಇಲ್ಲೇನಿದೆ k/2 ಇಂಟು 1, ಕರೆಕ್ಟಾ. ಸೊ k/2 ಇಂಟು 1, k/2 ಇಂಟು 1 ಅಂದರೆ k/2 ಆಗುತ್ತೆ. 2ನ ಈ ಕಡೆಗೆ ಶಿಫ್ಟ್ ಮಾಡಿದರೆ ವಿಚ್ ಇಂಪ್ಲೈಸ್ ದಟ್ k ಇಸ್ ಈಕ್ವಲ್ ಟು 3 ಇಂಟು 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 6. ಹಾಗಾದರೆ k ವ್ಯಾಲ್ಯೂ ಏನಾಯಿತು, 6. ಸೊ ದಿಸ್ ಇಸ್ ಅವರ್ ಆನ್ಸರ್. ನಿಮಗೆ ಡೌಟ್ ಇಲ್ಲ ಅಂದ್ಕೊಳ್ತೀನಿ. ಡೌಟ್ ಇತ್ತು ಅಂದರೆ ಇನ್ನೊಂದು ಸಲ ಈ ವಿಡಿಯೋ ಕೇಳಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಡಿಫ್ರೆನ್ಷಿಯೇಷನ್ ಅಷ್ಟು ಈಸಿಯೆಸ್ಟ್ ಸಬ್ಜೆಕ್ಟ್ ಈಸಿಯೆಸ್ಟ್ ಟಾಪಿಕ್ ಬೇರೊಂದಿಲ್ಲ. ಈಸಿ ಅಂತ ಅಂದ್ಕೊಂಡು ಓದಿದ್ರಿ ಅಂದರೆ ಎಲ್ಲವೂ ಈಸಿ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಫಸ್ಟು ನಾವು ಒಂದು ಕ್ವೆಶನ್ ಮಾಡಿದಾಗ ಅದರ ರಿಲೇಷನ್ಶಿಪ್ ಕೇಳಿದರು. ಈಗ ನಮಗೆ ವ್ಯಾಲ್ಯೂನೇ ಕೇಳಿದ್ದಾರೆ, ಎ ಆ್ಯಂಡ್ ಬಿ ಸಚ್ ದಟ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2, ax ಪ್ಲಸ್ ಬಿ ಇಫ್ 2 ಈಸ್ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 10, 21 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಈಸ್ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಎರಡು ರೀತಿ ಇದನ್ನು ಸ್ಪ್ಲಿಟ್ ಮಾಡಿ ಬರಿತಾ ಇದ್ದೀನಿ. ಯಾವ ಥರ ಅಂತ ಹೇಳಿದ್ರೆ, ಎಫ್ ಆಫ್ ಎಕ್ಸು ಎರಡೆರಡೇ ಬರ್ಕೊಳ್ತೀನಿ, 5 ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ನೆಕ್ಸ್ಟು ಎ ಎಕ್ಸ್ ಪ್ಲಸ್ ಬಿ ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 2. ಇಲ್ಲಿದೆ ನೋಡಿ, ಇಷ್ಟೇ ಬರಿತಾ ಇದ್ದೀನಿ, ಈ ಕಡೆದು ಇನ್ನೂ ಬರ್ತಿಲ್ಲ. ಓಕೆನಾ. ಸೊ ಈಗೇನು ಮಾಡ್ತೀವಿ, ನೆಕ್ಸ್ಟ್ ಆ್ಯಂಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇವಾಗ ಇದನ್ನು ನಾನು ಹೆಂಗೆ ಬರಿತೀನಿ, ಎ ಎಕ್ಸ್ ಪ್ಲಸ್ ಬಿ ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 10. ಓಕೆ. ನೆಕ್ಸ್ಟ್ ಇದು 21 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10. ಓಕೆನಾ. ನಾನು ಬರೆದಿರೋದ್ರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ ನಿಮಗೆ. ಓಕೆ. ಸೊ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎಫ್ ಆಫ್ 2ಗೆ ನಮಗೆ ವ್ಯಾಲ್ಯೂ ಏನು ಅಂತ ಗೊತ್ತಾಗಬೇಕು. ಸೊ ಎಫ್ ಆಫ್ 2 ಎಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕು, ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ನೋಡಿ. ಓಕೆ. ಸೊ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎಫ್ ಆಫ್ 2 ಅಂತ ಹೇಳಿದ್ರೆ, ಎಫ್ ಆಫ್ 2 ಇಸ್ ಈಕ್ವಲ್ ಟು ಏನಿದೆ, ಎಫ್ ಆಫ್ 2 ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಎಫ್ ಆಫ್ 2 ಏನಿದೆ 5 ಇದೆ. ಓಕೆನಾ. 5. ಈಗ ನೀವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರು ಅದೇ ಬರುತ್ತೆ ಅಲ್ವಾ. ಸೊ ಜಸ್ಟು ರೈಟ್ ಹ್ಯಾಂಡ್ ಲಿಮಿಟ್ ಮಾತ್ರ ತೊಗೊಳ್ಳಿ. ರೈಟ್ ಹ್ಯಾಂಡ್ ಲಿಮಿಟ್ ಏನಿದೆ ಇದನ್ನು ತೊಗೋಬೇಕಲ್ವಾ. ಇದು ಯಾವುದಕ್ಕೆ ನಾನು ಬರೀತಾ ಇರೋದು, ಬರೀ ಎಕ್ಸ್ ಇಸ್ ಈಕ್ವಲ್ ಟು 2ಗೆ ಮಾತ್ರ. ಇನ್ನೂ ನಾನು 10 ವಿಷಯಕ್ಕೆ ಹೋಗೇ ಇಲ್ಲ, ಬರೀ 2ನಲ್ಲೇ ಇದ್ದೀನಿ. ಓಕೆ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನು, ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಈ ಪ್ಲೇಸ್ನಲ್ಲಿ ಇದನ್ನು ಬರಿತೀವಿ, ಎ ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಓಕೆನಾ. ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇವೆರಡನ್ನೂ ಈಕ್ವೇಟ್ ಮಾಡ್ತೀನಿ, ವಿಚ್ ಇಂಪ್ಲೈಸ್ ದಟ್ ಇದರಲ್ಲಿ ಲಿಮಿಟ್ನ ತೆಗೆದ್ವಿ ಅಂದರೆ ಎಕ್ಸ್ ಪ್ಲೇಸ್ನಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 5a ಪ್ಲಸ್ ಬಿ, ಇದನ್ನು ಈಕ್ವೇಟ್ ಮಾಡ್ತೀನಿ. ಆಗ ನಮಗೇನು ಸಿಗುತ್ತೆ, ನಮಗೆ ಸಿಗೋದೇನು ಅಂತ ಹೇಳಿದ್ರೆ 5a ಪ್ಲಸ್ ಬಿ ಇಸ್ ಈಕ್ವಲ್ ಟು, ಸಾರಿ 2 ಅಲ್ವಾ ಈ ಪ್ಲೇಸ್ನಲ್ಲಿ ಬರೋದು, ಐ ಆಮ್ ಸೋ ಸಾರಿ, ಈ ಪ್ಲೇಸ್ನಲ್ಲಿ 2 ಬರುತ್ತೆ, ಯಾಕಂದರೆ ನಾವು ಎಟ್ 2 ಅಲ್ವಾ ಮಾಡ್ತಾ ಇರೋದು, ನಾನು ಇದನ್ನ ಜೊತೆ ಕನ್ಫ್ಯೂಷನ್ ಮಾಡ್ಕೊಬಿಟ್ಟೆ. ಸೊ 2 ಅಲ್ವಾ, ಸೊ 2 ಪ್ಲಸ್ 2 ಪ್ಲಸ್, ಹಾಗಾದರೆ ಇದೇನಾಗುತ್ತೆ ಹೇಳಿ, 5a ಅಲ್ಲ 2a ಆಗುತ್ತೆ. ಓಕೆನಾ. ಸೊ ಇದೇನಾಯಿತು 2a. ಈಗ ಇಲ್ಲೂ ಅಷ್ಟೇ 2a ಇಸ್ ಈಕ್ವಲ್ ಟು
5. ಓಕೆ, ಸೊ ಇದು ಒಂದು ಕಂಡೀಷನ್ ಆಗಿರಲಿ, ಒಂದು ಈಕ್ವೇಷನ್. ಈಗ ನಾವು ಇಲ್ಲಿಗೆ ಹೋಗ್ತೀವಿ ಇದಕ್ಕೆ. ಓಕೆನಾ, ಸೊ ಈಗ ಎಗೇನ್ ನಾನು ಇಲ್ಲಿ ಏನು ಮಾಡ್ತೀನಿ, ಎಫ್ ಆಫ್ 10 ಏನಾಗುತ್ತೆ ನೋಡೋಣ. ಎಫ್ ಆಫ್ 10 ಅಂದರೆ ಇದಲ್ವಾ, ಸೊ 21. ಇದು ಯಾವುದು ರೈಟ್ ಹ್ಯಾಂಡ್ ಲಿಮಿಟ್ಟು. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ನೋಡ್ತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 10. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇರೋದ್ರಿಂದ ಏನು ಬರೀತೀವಿ, ಮೈನಸ್ ಎಫ್ ಆಫ್ ಎಕ್ಸ್. ಓಕೆನಾ, ಸೊ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಏನು, ಎ ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಓಕೆನಾ, ಸೊ ಈಗ ಇವೆರಡನ್ನು ಈಕ್ವೇಟ್ ಮಾಡ್ತೀನಿ, ಇವೆರಡು. ಅದಕ್ಕಿಂತ ಮುಂಚೆ ಇಲ್ಲೇನು ಮಾಡಬೇಕು, ಲಿಮಿಟ್ನ ಅಪ್ಲೈ ಮಾಡಬೇಕು. ಸೊ 10a ಪ್ಲಸ್ ಬಿ ಆಗುತ್ತೆ. ಎರಡನ್ನು ಈಕ್ವೇಟ್ ಮಾಡಿದರೆ ಏನಾಯಿತು, 10a ಪ್ಲಸ್ ಬಿ ಈಕ್ವಲ್ ಟು 21 ಆಯಿತು. ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 2. ಈಗ ಇಕ್ವೇಷನ್ ನಂಬರ್ 1 ಮತ್ತು ಇಕ್ವೇಷನ್ ನಂಬರ್ 2ನ ಆ್ಯಡ್ ಮಾಡ್ತೀವಿ ಅಥವಾ ಸಾಲ್ವ್ ಮಾಡ್ತೀವಿ. ಆಗ ನಮಗೆ 2a ಪ್ಲಸ್ ಬಿ ಈಕ್ವಲ್ ಟು 5, 10a ಪ್ಲಸ್ ಬಿ ಈಕ್ವಲ್ ಟು 21 ಆಗುತ್ತೆ. ಓಕೆ, ಸೊ ಇದು ಮೈನಸ್, ಇದು ಮೈನಸ್, ಇದು ಮೈನಸ್, ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಬಿ ಬಿ ಕ್ಯಾನ್ಸಲ್ ಆಯಿತು. 2 ಮೈನಸ್ 10 ಅಂದರೆ ಮೈನಸ್ 8. ಸೊ ಮೈನಸ್ 8a ಈಸ್ ಈಕ್ವಲ್ ಟು 5 ಮೈನಸ್ 21 ಅಂದರೆ ಏನು, 5 ಮೈನಸ್ 21 ಅಂತ ಹೇಳಿದ್ರೆ 11ರಲ್ಲಿ 5 ಹೋಯಿತು ಅಂದರೆ 6, 16 ಆಯಿತು. ಓಕೆ, ಸೊ 8 1s 8 2s ಆಯಿತು. ಹಾಗಾದರೆ 8 1s 8 2s, ಅಗೇನ್ ಇಲ್ಲಿ ಮೈನಸ್ ಇದೆ, ಮೈನಸ್ಸು ಮೈನಸ್ಸು ಕ್ಯಾನ್ಸಲ್ ಆಯಿತು ಅಂದರೆ ಎ ಇಸ್ ಈಕ್ವಲ್ ಟು 2 ಆಯಿತಾ. ಸೊ ನಮಗೆ ಎ ವ್ಯಾಲ್ಯೂ ಸಿಕ್ತು. ಅವ್ರು ಎ ಮತ್ತು ಬಿ ಎರಡರದ್ದು ವ್ಯಾಲ್ಯೂ ಕೇಳಿದ್ದಾರೆ. ಅದಕ್ಕೆ ಈ ಈಕ್ವೇಷನ್ ಯೂಸ್ ಮಾಡ್ಕೊಳ್ತೀನಿ. 2a ಪ್ಲಸ್ ಬಿ ಈಕ್ವಲ್ ಟು 5 ಇಂಪ್ಲೈಸ್ ದಟ್ ಎ ಪ್ಲೇಸ್ನಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 2 ಇಂಟು 2 ಪ್ಲಸ್ ಬಿ ಈಕ್ವಲ್ ಟು 5. 2 2s 4, 4ನ ಈ ಕಡೆ ಶಿಫ್ಟ್ ಮಾಡಿ. ಬಿ ಈಸ್ ಈಕ್ವಲ್ ಟು 5 ಮೈನಸ್ 4 ಅಂತ ಹೇಳಿದ್ರೆ 1. ಸೊ ದೇರ್ ಫೋರ್ ಬಿ ಈಸ್ ಈಕ್ವಲ್ ಟು 1 ಈಸ್ ಅವರ್ ಆನ್ಸರ್. ಎ ಅಂದರೆ 2, ಬಿ ಅಂದರೆ 1. ಓಕೆನಾ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ k so that the function f continues at the indicated point ಅಂತ ಹೇಳಿದ್ದಾರೆ. ಇಲ್ಲಿ ಇಂಡಿಕೇಟೆಡ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ x is equal to pi ಆಯಿತಾ. ಸೊ x is equal to piಗೆ ನಾವು ಹೇಗೆ ಇದನ್ನು ಸಾಲ್ವ್ ಮಾಡ್ತೀವಿ ಅಂತೇಳಿ ನೋಡೋಣ. ಅಗೇನ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಎಫ್ ಆಫ್ ಪೈ ಮೂರನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ಪೈ ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಫ್ ಆಫ್ ಪೈ ಏನಾಗುತ್ತೆ ನೋಡೋಣ. ಎಫ್ ಆಫ್ ಪೈ ಈಸ್ ಈಕ್ವಲ್ ಟು ಇದು ತೊಗೊಳ್ತೀವಿ ಅಲ್ವಾ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಎಫ್ ಆಫ್ ಪೈ ವಿಚ್ ಇಸ್ ಈಕ್ವಲ್ ಟು ಇದನ್ನು ತೊಗೊಳ್ತೀವಿ. ಸೊ ಕೆ ಪೈ ಪ್ಲಸ್ 1. ಓಕೆನಾ, ಸೊ ನೆಕ್ಸ್ಟ್ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ವಾ, ಹಾಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಳೋದು ಬೇಡ, ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳೋಣ. ನೆಕ್ಸ್ಟ್ ವ್ಯಾಲ್ಯೂ ಸಿಗುತ್ತೆ ನಮಗೆ. ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಪ್ಲಸ್ ಆಗುತ್ತೆ, ರೈಟ್ ಹ್ಯಾಂಡ್ ಲಿಮಿಟ್ ಅಲ್ವಾ ಅದಕ್ಕೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಪ್ಲಸ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಯಾವುದು ಇದಲ್ವಾ, ಸೊ ಕಾಸ್ ಎಕ್ಸ್ ಆಗುತ್ತೆ. ಲಿಮಿಟ್ನ ತೆಗೆದ್ವಿ ಅಂದರೆ ಕಾಸ್ ಪೈ ಆಗುತ್ತೆ. ವಿಚ್ ಇಸ್ ಈಕ್ವಲ್ಸ್ ಟು ಕಾಸ್ ಪೈಗೆ ವ್ಯಾಲ್ಯೂ ಏನು, ಕಾಸ್ ಪೈ ಇಸ್ ಈಕ್ವಲ್ ಟು ಮೈನಸ್ 1ನ 180 ಡಿಗ್ರಿಗೆ ಮೈನಸ್ 1 ಆಗುತ್ತೆ. ವೆರಿ ಗುಡ್. ಸೊ ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಪೈ ಇಲ್ಲಿದೆ ಅಲ್ವಾ, ಪೈ ಕೆ ಪ್ಲಸ್ 1 ಮತ್ತು ಮೈನಸ್ 1ನ ಈಕ್ವೇಟ್ ಮಾಡ್ತೀವಿ. ಪೈ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ಮೈನಸ್ 1. ಈಗ ಈ ಪ್ಲಸ್ 1ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಪೈ ಕೆ ಇಸ್ ಈಕ್ವಲ್ ಟು ಮೈನಸ್ 1 ಅಂದರೆ ಮೈನಸ್ 2 ಆಗುತ್ತೆ. ಸೊ ಕೆನ ಹಾಗೆ ಉಳಿಸ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು ಮೈನಸ್ 2/π ಆಗುತ್ತೆ. ಓಕೆನಾ, ಸೊ ಕೆ ವ್ಯಾಲ್ಯೂ ಮೈನಸ್ 2/π. ಇದೇ ಥರ ಇನ್ನೊಂದು ಕ್ವೆಶನ್ ಬರುತ್ತೆ. ಆ ಕ್ವೆಶನ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಇಫ್ x is less than or equal to 2 and 3 if x is greater than 2. ಓಕೆನಾ, ಇದೆಲ್ಲಿ ಎಟ್ x is equal to 2 ಇದ್ದಾಗ ಏನಾಗುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಈ ಕ್ವೆಶನ್ನ ನಾನು ನಿಮಗೆ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸಿ ನೀವು ಆಟ ಆಡ್ಕೊಂಡು ಇದನ್ನು ಬಿಡಬೇಡಿ, ಯಾಕಂದರೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ನಾನು ಮಾಡ್ತಿರೋದು ಎಲ್ಲವೂ ಇಂಪಾರ್ಟೆಂಟ್ ಕ್ವೆಶನ್ಸೇ. ಪ್ಲೀಸ್ ಗೋ ಥ್ರೂ ಇಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ.
find the value of k so that the function f of x is equal to 1 minus 2x divided by 1 minus cos x, x is not equal to 0, k if x is equal to 0 is a continuous function. ಸೊ ಈ ಥರ ಬರಬೇಕು ಅಂದರೆ ನಿಮಗೆ ಒಂದಷ್ಟು ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್. ಸೊ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಸಿ ಕಾಸ್ 2x ಅಂತ ಹೇಳಿದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್, ಕರೆಕ್ಟಾ? ಹಾಗಾದರೆ ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ತೀನಿ, ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ಏನು ಬರುತ್ತೆ? 2 ಸೈನ್ ಸ್ಕ್ವೇರ್ ಎಕ್ಸ್, ಮೈನಸ್ ಇರೋದು ಪ್ಲಸ್ ಆಯಿತು ನೋಡಿ, ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ 2x, ಪ್ಲಸ್ ಇರೋದು ಮೈನಸ್ ಆಯಿತು ನೋಡಿ, ಓಕೆನಾ? ಈಗ ವಿಚ್ ಇಂಪ್ಲೈಸ್ ದಟ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂದರೆ ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್ ಅಷ್ಟೇ ಆಗುತ್ತೆ, ಓಕೆನಾ? ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತೇಳಿ ಫೈಂಡ್ ಔಟ್ ಹೇಳಿದ್ದಾರೆ. ಸೊ ಅವ್ರೇನು ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ಏನಂತ ಕೊಟ್ಟಿದ್ದಾರೆ, ವಿಚ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ 2x ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್ if x is not equal to 0, k if x is equal to 0, ಓಕೆನಾ? ಸೊ ಈಗ ನಾವು ಏನು ಮಾಡ್ತೀವಿ, ಗಿವನ್ ಫಂಕ್ಷನ್ ಕಂಟಿನ್ಯೂಯಸ್ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ನಾವೇನಂತ ತಗೋಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ ಅಂತೇಳಿ ತಗೋಬೇಕು. ಇಲ್ಲಿ ಎಫ್ ಆಫ್ ಸಿ ಅಂದರೆ ಏನು ಬರುತ್ತೆ ನೋಡೋಣ. ಎಫ್ ಆಫ್ 0 ಅಲ್ವಾ, ಸಿ ಅಂದರೆ ಎಫ್ ಆಫ್ 0 ಅಂದರೆ ಕೆ, ಓಕೆನಾ? ನೆಕ್ಸ್ಟು ಲಿಮಿಟ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂದರೆ 1 ಮೈನಸ್ ಕಾಸ್ 2x ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್, ಓಕೆನಾ? ಸೊ ಈಗ ನಾವೇನು ಮಾಡ್ತೀವಿ, ಈಗ ಈ ಫಾರ್ಮುಲಾ ಅಪ್ಲೈ ಮಾಡೋದು. ಹೆಂಗೆ ಅಪ್ಲೈ ಮಾಡ್ತೀವಿ, ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಇದಿಷ್ಟ್ರ ಬದಲು 2 ಸೈನ್ ಸ್ಕ್ವೇರ್ ಎಕ್ಸ್, ಇದನ್ನೇ ಅಲ್ವಾ ನಾವು ಫೈಂಡ್ ಔಟ್ ಮಾಡಿರೋದು, ಓಕೆ? ಸೊ ನೆಕ್ಸ್ಟು ಇದ್ರ ಬದಲು ಡಿವೈಡೆಡ್ ಬೈ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆಗುತ್ತೆ, ಓಕೆನಾ? ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ವಿಚ್ ಇಸ್ ಇಂಪ್ಲೈಸ್ ದಟ್ ಅಥವಾ ವಿಚ್ ಇಸ್ ಈಕ್ವಲ್ಸ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಇದಿಷ್ಟನ್ನು ಒಂದು ಗ್ರೂಪ್ ಮಾಡ್ತೀನಿ. ಯಾವ ಥರ ಗ್ರೂಪ್ ಮಾಡ್ತೀನಿ ಅಂದರೆ, ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್, ಓಕೆ? ಸೊ ನೆಕ್ಸ್ಟು ಇದನ್ನು ಒಂದು ಗ್ರೂಪ್ ಮಾಡ್ತೀನಿ. ಯಾವ ಥರ ಗ್ರೂಪ್ ಮಾಡ್ತೀನಿ ಅಂದರೆ, ಇಂಟು 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2, ಡಿನಾಮಿನೇಟರಲ್ಲಿದೆ ಅಲ್ವಾ, ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರ್ರಿ. 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಎಕ್ಸ್ ಬೈ 4 ಇಂಟು ಎಕ್ಸ್ ಬೈ 4. ಈಗ ನಿಮಗೆ ಈ 2 ಎಲ್ಲೆಲ್ಲಿ ಹೋಯಿತು ಅಂತ ಗೊತ್ತಾಗ್ತಿದೆ ಅಲ್ವಾ, ಈ 2 ಇದೆಯಲ್ವಾ, ಈ 2 ಇದೆಯಲ್ವಾ, ಆ 2 ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಓಕೆನಾ? ಸೊ ಈ 2 ಇದೆ ಅಲ್ವಾ, ಈ 2 ಇಲ್ಲೋಗಿದೆ, ಇಲ್ಲಿ, ಓಕೆನಾ? ಸೊ ಈಗ ನಿಮಗೆ ಒಂದು ಮಟ್ಟಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ವಿಚ್ ಇಸ್ ಈಕ್ವಲ್ಸ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಸ್ಕ್ವೇರ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇದಿಷ್ಟನ್ನು ಸೇರಿಸಿ ನಾನು 1 ಅಂತ ಬರಿತೀನಿ ಲಿಮಿಟ್ ಅಪ್ಲೈ ಮಾಡಿದರೆ. ಸೊ 1 ಇಂಟು ನೆಕ್ಸ್ಟ್ ಇಲ್ಲೇನಿದೆ, ಎಕ್ಸ್ ಸ್ಕ್ವೇರ್ ಇದೆ, ಸೊ ಎಕ್ಸ್ ಸ್ಕ್ವೇರ್. ಇಲ್ಲೂ ಅಷ್ಟೇ ಇದಿಷ್ಟು ಸೇರಿಸಿ ನಾವು 1 ಅಂತ ಹೇಳಿ ಬರಿಬೋದು. ಸೊ ಇದನ್ನು ಮಾತ್ರ ಬರೀರಿ, 1 ಬೈ 1 ಇಂಟು ಎಕ್ಸ್ ಸ್ಕ್ವೇರ್ ಬೈ 4. ಸೊ ವಿಚ್ ಇಸ್ ಈಕ್ವಲ್ ಟು, ಈಗ ಎಕ್ಸ್ ಸ್ಕ್ವೇರ್ ಬೈ 4, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಇದು ನ್ಯೂಮರೇಟರ್ ಡಿನಾಮಿನೇಟರ್ ನ್ಯೂಮರೇಟರಿಗೆ ಹೋಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 4. ಓಕೆ, ಸೊ ಸಿನ್ಸ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0. ಇದು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಲ್ವಾ. ಸೊ ಹಾಗಾದರೆ 4 ಇಸ್ ಈಕ್ವಲ್ ಟು ಎಫ್ ಆಫ್ 0 ಅಂದರೆ ಕೆ. ಸೊ ಕೆ ವ್ಯಾಲ್ಯೂ 4. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನಿಧಾನ ಕುತ್ಕೊಂಡು ನೋಡಿ, ಏನೂ ಅವಸರ ಇಲ್ಲ, ಬಟ್
ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಓಕೆ, ಸೊ next question, find the value of k so that the function f of x is equal to kx plus 1 if x is less than or equal to 5, 3x minus 5 if x is greater than 5 is a continuous function ಅಂತ ಕೇಳಿದ್ದಾರೆ. ಸೊ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾವು ಏನು ಮಾಡಬೇಕಾಗತ್ತೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡನ್ನೂ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಕಂಟಿನ್ಯೂಸ್ ಫಂಕ್ಷನ್ ಇಟ್ಟು 5 ಅಲ್ವಾ, ಸೊ ಎಫ್ ಆಫ್ 5 is equal to ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to ರೈಟ್ ಹ್ಯಾಂಡ್ ಲಿಮಿಟ್ ಅಲ್ವಾ. ಸೊ ಎಫ್ ಆಫ್ 5 ಅಂದರೆ ಏನು, ಎಫ್ ಆಫ್ 5 ಅಂದರೆ ಇದಲ್ವಾ, ಯಾವುದಕ್ಕೆ ಈಕ್ವಲ್ ಆಗಿದೆ, ಕೆ ಎಕ್ಸ್ ಪ್ಲಸ್ 1. ಇಲ್ಲಿ ಎಕ್ಸ್ ಪ್ಲೇಸ್ನಲ್ಲಿ ನಾವೇನು ಬರಿತೀವಿ, 5ನ ಬರಿತೀವಿ. ಸೊ 5 ಬರೆದ್ವಿ ಅಂತ ಹೇಳಿದ್ರೆ ಏನು ಸಿಗುತ್ತೆ, ಇಂಟು 5 ವಿಚ್ ಇಸ್ ಈಕ್ವಲ್ ಟು 5k ಪ್ಲಸ್ 1. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೂ ಅದೇ ಸಿಗುತ್ತೆ ಅಲ್ವಾ ನಿಮಗೆ. ಸೊ ಡೈರೆಕ್ಟ್ ರೈಟ್ ಹ್ಯಾಂಡ್ ಲಿಮಿಟಿಗೆ ಹೋಗಿ, ರೈಟ್ ಹ್ಯಾಂಡ್ ಲಿಮಿಟ್. ಓಕೆ, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಯಾವ ಥರ ಬರುತ್ತೆ ಇವಾಗ ನಿಮಗೆ, ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಯಾವ ಪಾಯಿಂಟಲ್ಲಿ ಕಂಟಿನ್ಯೂಸ್, 5 ಅನ್ನೋ ಪಾಯಿಂಟ್ನಲ್ಲಿ ಕಂಟಿನ್ಯೂಸ್. ಸೊ 5 ಪ್ಲಸ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನೋದ್ರಿಂದ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 5 ಪ್ಲಸ್, ಸೊ ಇಲ್ಲೇನಾಗುತ್ತೆ 3x ಮೈನಸ್ 5 ಅಂತ ತಗೋತೀವಿ. ಸೊ 3x ಮೈನಸ್ 5 ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲೇಸ್ನಲ್ಲಿ 5ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 3s ಆಫ್ 15, 15 ಮೈನಸ್ 5 ಇಸ್ 10 ಆಗುತ್ತೆ. ಓಕೆನಾ. ಸೊ ಇವೆರಡನ್ನು ಈಕ್ವೇಟ್ ಮಾಡ್ತೀವಿ. ಈಕ್ವೇಟ್ ಮಾಡಿದರೆ ನಮಗೇನು ಸಿಗುತ್ತೆ, 5k ಪ್ಲಸ್ 1 ಇಸ್ ಈಕ್ವಲ್ ಟು 10. 1ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 1 ಆಗುತ್ತೆ. ಸೊ 5k is equal to 10 minus 1 ಅಂದರೆ 9, which implies that k is equal to 5ನ ಈ ಕಡೆ ಶಿಫ್ಟ್ ಮಾಡಿದ್ರೆ which is equal to 9/5 ಆಯಿತು. ಸೊ ದಿಸ್ ಇಸ್ ಅವರ್ ಆನ್ಸರ್ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಈ ಕ್ವೆಶನ್ನು, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಈಸ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x if x is less than or equal to 0, 4x plus 1 if x is greater than 0 is continuous at x is equal to 0. What about the continuity of the x is equal to 1 ಅಂತೇಳಿ ಕೇಳಿದ್ದಾರೆ. ನೋಡೋದಕ್ಕೆ ತುಂಬ ಲಾಂಗ್ ಆಗಿರ್ಬೋದು, ಬಟ್ ಇದು ತುಂಬ ಈಸಿಯಾಗಿರೋವಂಥ ಒಂದು ಪ್ರಾಬ್ಲಮ್. ಫಸ್ಟು ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಏನು, 0 ಅಂದರೆ ಏನು ಬರುತ್ತೆ ನೋಡೋಣ. ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ನಾವು ಇದನ್ನು ತೊಗೋಬೇಕು. ಸೊ 0 ಬಂತು ಅಂದರೆ ಏನು ಮಾಡ್ತೀವಿ, ಎಫ್ ಆಫ್ 0 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಹಾಗೆ ಇರಲಿ, ಎಕ್ಸ್ ಪ್ಲೇಸ್ನಲ್ಲಿ 0 ಮೈನಸ್ 2 ಇಂಟು ಎಕ್ಸ್ ಪ್ಲೇಸ್ನಲ್ಲಿ ಅಗೇನ್ 0. ಹಾಗಾದರೆ 0 ಮೈನಸ್ 0 0 ಇಂಟು ಲ್ಯಾಂಬ್ಡಾ ಈಸ್ 0. ಸೊ ಎಫ್ ಆಫ್ 0 ಅಂದರೆ 0 ಆಯಿತು. ನೆಕ್ಸ್ಟು ರೈಟ್ ಹ್ಯಾಂಡ್ ಲಿಮಿಟ್. ನಾನು ಯಾಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಂಡಿಲ್ಲ ಹೇಳಿ, ಇದೇ ಲೆಫ್ಟ್ ಹ್ಯಾಂಡ್ ಲಿಮಿಟಿಗೂ ಬರುತ್ತೆ, ಹಾಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಂಡಿಲ್ಲ. ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಎಫ್ ಆಫ್ ಎಕ್ಸ್ ಅಂದರೆ ಏನು, 4x ಪ್ಲಸ್ 1 ಅಲ್ವಾ. ಸೊ 4x ಪ್ಲಸ್ 1 ಅಂದರೆ 0 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಈ ಪ್ಲೇಸ್ನಲ್ಲಿ. 4 ಆಫ್ 0 ಇಸ್ 0, 0 ಪ್ಲಸ್ 1 ಇಸ್ 1. ಓಕೆ, ಸೊ ದೇರ್ ಫೋರ್ ಎಫ್ ಆಫ್ 0 ಮತ್ತು ಎಫ್ ಆಫ್ 0 ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಈಕ್ವಲ್ ಇದೆಯಾ ನೋಡಿ, ಇಲ್ಲ ಅಲ್ವಾ. ಸೊ ಇವೆರಡು ಈಕ್ವಲ್ ಇಲ್ಲ ಅಂದರೆ ಎಫ್ ಅನ್ನೋದು 0 ಅನ್ನೋ ಪ್ಲೇಸ್ನಲ್ಲಿ ಈಕ್ವಲ್ ಏನು ಕಂಟಿನ್ಯೂಸ್ ಆಗಲ್ಲ, ಯಾಕಂದರೆ ಈಕ್ವಲ್ ಇಲ್ಲಲ್ಲ. ಸೊ ಎಫ್ ಆಫ್ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 0 for all lambda is belongs to R. ಓಕೆನಾ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಆ ಕ್ವೆಶನ್ ಅಲ್ಲಿಗೆ ಬಿಟ್ಟಿಲ್ಲ ನೋಡಿ. ನೆಕ್ಸ್ಟ್ ಏನು ಕೇಳಿದ್ದಾರೆ, ವಾಟ್ ಅಬೌಟ್ ಕಂಟಿನ್ಯೂಟಿ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ 1 ಅಂತೇಳಿ ಕೇಳಿದ್ದಾರೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದರೆ ವಿ ಹ್ಯಾವ್ ಓನ್ಲಿ ಒನ್ ವ್ಯಾಲ್ಯೂ, ದಟ್ ಈಸ್ ದಿಸ್ ಒನ್. ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಅಂತ ಹೇಳಿದ್ರೆ ಅದೇ ನಮ್ಮ ಎಕ್ಸ್ ಇಸ್ ಈಕ್ವಲ್ ಟು 1, ಯಾಕಂದರೆ 1 ಗ್ರೇಟರ್ ದ್ಯಾನ್ 0. ಹಾಗಾದರೆ ನಾವು ಈ ವ್ಯಾಲ್ಯೂ ತೊಗೊಳ್ತೀವಿ. ಸೊ ಈ ವ್ಯಾಲ್ಯೂ ತೊಗೊಳ್ತೀವಿ ಅಂದರೆ ನಮಗೇನಂತ ಸಿಗುತ್ತೆ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದರೆ ಎಫ್ ಆಫ್ 1 ಏನಾಗುತ್ತೆ, ಇಲ್ಲೇನಿದೆ ನೋಡಿ, ಎಫ್ ಆಫ್ 1 ಅಂದರೆ 4x ಪ್ಲಸ್ 1 ಇದೆ ಅಲ್ವಾ. ಸೊ ಎಫ್ ಆಫ್ 1 ಅಂದರೆ 4 ಇಂಟು 1 ಪ್ಲಸ್ 1, 4 1s are 4, 4 ಪ್ಲಸ್ 1 ಈಸ್ 5 ಆಗುತ್ತೆ. ಕರೆಕ್ಟಾ. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು 1 ತೊಗೊಳ್ತೀವಿ ಎಫ್ ಆಫ್ ಎಕ್ಸ್. ಅಗೇನ್ ಅದಕ್ಕೂ ಅದೇ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಲಿಮಿಟ್ ಎಕ್ಸ್ಟೆನ್ಸ್ ಟು 1, 4x
ಪ್ಲಸ್ 1 ಆಗುತ್ತೆ. ಸೊ ಯಾ 4x ಪ್ಲಸ್ 1 ಲಿಮಿಟ್ನ ತೆಗೆದ್ರೆ 4 ಇಂಟು 1 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 5. ಸೊ ದಿಸ್ ಈಸ್ ಅವರ್ ಆನ್ಸರ್. ಹಾಗಾದರೆ ಈಗ ಹೇಳಿ, ಇದು ಕಂಟಿನ್ಯೂಸ್ ಆಗುತ್ತೋ ಇಲ್ಲೋ? ಆಗುತ್ತೋ ಇಲ್ಲೋ? ಆಗುತ್ತೆ. ಯಾಕೆ ಹೇಳಿ? ಎಫ್ ಆಫ್ 1 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್. ಸೊ ದೇರ್ ಫೋರ್ ಎರಡು ಈಕ್ವಲ್ ಇದೆ ಅಲ್ವಾ? ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 5. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್, define the continuity of a function f of x at x is equal to c. Find all the points of discontinuity of f defined by f of x is equal to modulus of x minus modulus of x plus 1. ಸೊ ಇಲ್ಲಿ ನಿಮಗೆ ಕಂಟಿನ್ಯೂಟಿಗೆ ನಾನು ಸ್ಟಾರ್ಟಿಂಗ್ನಲ್ಲೇ ನಿಮಗೊಂದು ಡೆಫಿನೇಷನ್ ಹೇಳಿದ್ದೆ. ಕ್ಯಾನ್ ಯು ರಿಮೆಂಬರ್ ದ ಡೆಫಿನೇಷನ್ ಏನು? ಎ ರಿಯಲ್ ಫಂಕ್ಷನ್ ಎಫ್ ಅನ್ನೋದನ್ನು, ಒಂದು ರಿಯಲ್ ಫಂಕ್ಷನ್ ಎಫ್ ಅಂತ ಇದೆ, ಇದನ್ನು ನೀವು ಕಂಟಿನ್ಯೂಸ್ ಅಂತ ಹೇಳಬೇಕು ಅಂದರೆ ಏನು ಬೇಕು? ಎಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಇದು ಕಂಟಿನ್ಯೂಸ್ ಆಗಬೇಕು ಅಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಈ ಪಾಯಿಂಟ್ ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಆಗಿತ್ತು ಅಂದರೆ ಇದು ಕಂಟಿನ್ಯೂಸ್ ಆಗುತ್ತೆ. ಇನ್ನೊಂದು ಸಲ ಹೇಳ, ಎ ರಿಯಲ್ ಫಂಕ್ಷನ್ ಎಫ್ ಇಸ್ ಸೆಟ್ ಟು ಬಿ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ if and only if limit extends to c f of x is equal to f of c. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಕೇಳಿದಾರಲ್ವ ಈ ಕ್ವೆಶನಲ್ಲಿ, ಏನಂತ ಕೇಳಿದ್ದಾರೆ? ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಆ್ಯಂಡ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1. ಸಿ ರಿಮೆಂಬರ್ ಒನ್ ಥಿಂಗ್, ಮಾಡ್ಯುಲಸ್ ಆಫ್ ಎಕ್ಸ್ ಆ್ಯಂಡ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಬೋತ್ ಆರ್ ಕಂಟಿನ್ಯೂಸ್. ಓಕೆನಾ? ಹಾಗಾದರೆ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಅಂದರೆ ಡಿಫ್ರೆನ್ಸ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್. ಕಂಟಿನ್ಯೂಸ್ ಆಗುತ್ತೋ ಇಲ್ಲೋ? ಕಂಟಿನ್ಯೂಸ್ ಆಗುತ್ತೆ. ಹಾಗಾದರೆ ಈ ಪಾಯಿಂಟು ಕಂಟಿನ್ಯೂಸ್ ಆಗುತ್ತೋ ಈ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೋ ಡಿಸ್ಕಂಟಿನ್ಯೂಸ್ ಆಗುತ್ತೋ? ಕಂಟಿನ್ಯೂಸ್ ಆಗುತ್ತೆ, ಡಿಸ್ಕಂಟಿನ್ಯೂಸ್ ಆಗಲ್ಲ. ಹಾಗಾದರೆ ವಿ ಕ್ಯಾನ್ ಈಸಿಲಿ ಸೇ ದ್ಯಾಟ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. There is no discontinuous point. There is no discontinuous point for f of x. ಓಕೆನಾ? ಸೊ ಡಿಸ್ಕಂಟಿನ್ಯೂ ಪಾಯಿಂಟೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಸಲ ನೆನ್ಪಿಟ್ಕೊಳ್ಳಿ, ಮಾಡ್ಯುಲಸ್ ಆಫ್ ಎಕ್ಸ್ ಅನ್ನೋದು ಕಂಟಿನ್ಯೂಸ್ ಫಂಕ್ಷನ್, ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಅನ್ನೋದು ಕಂಟಿನ್ಯೂಸ್ ಫಂಕ್ಷನ್. ಸೊ ಇದರ ಡಿಫ್ರೆನ್ಸ್ ಕೂಡ ಕಂಟಿನ್ಯೂಸ್ ಫಂಕ್ಷನ್ನೇ ಆಗಿರುತ್ತೆ. ಇದರ ಡಿಫ್ರೆನ್ಸ್ ಕಂಟಿನ್ಯೂಸ್ ಫಂಕ್ಷನ್ ಅಂದರೆ ಏನರ್ಥ? ಇದನ್ನು ಎಫ್ ಆಫ್ ಎಕ್ಸ್ ಅಂತ ಹೇಳಿ ಡಿಫೈನ್ ಮಾಡಿದ್ವಲ್ವ, ಅದು ಕೂಡ ಕಂಟಿನ್ಯೂಸ್ ಅಂತಲೇ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗುತ್ತೆ ಅಂದರೆ ಡಿಸ್ಕಂಟಿನ್ಯೂಸ್ ಪಾಯಿಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತಾ? ಬರಲ್ಲ ಅಲ್ವಾ? ಹಾಗಾಗಿ ದಿಸ್ ಇಸ್ ಕಂಟಿನ್ಯೂಸ್ ಫಂಕ್ಷನ್, ನಾಟ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್. ದೇರ್ಫೋರ್ ದೇರ್ ಈಸ್ ನೋ ಡಿಸ್ಕಂಟಿನ್ಯೂಟಿ ಫಂಕ್ಷನ್ ಅಂತ ಹೇಳಿ ಇದನ್ನು ಮುಗಿಸ್ತಿದ್ದೀವಿ. ಸಿ, ನಾನು ನಿಮಗೆ ಆಲ್ಮೋಸ್ಟ್ ಈ ಚಾಪ್ಟರ್ನಿಂದ ಯಾವ್ದ್ಯಾವ್ದೆಲ್ಲ ಕವರ್ ಆಗುತ್ತೋ ಎಲ್ಲದೂ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೇನಾದರೂ ಪರ್ಸ್ನಲಿ ಇದು ಒಂದು ಪ್ರಾಬ್ಲಮ್ ಬರ್ಬೋದೇನೋ, ನೀವಿನ್ನೂ ಹೇಳಿಲ್ಲ, ಇದನ್ನು ಕವರ್ ಮಾಡಿಲ್ಲಲ್ಲ ಅಂತೇಳಿ ನಿಮಗೇನಾದರೂ ಅನಿಸಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ರೆಡಿ ಇದ್ದೀನಿ. ಇನ್ ಕೇಸ್ ನಿಮಗೆ ಯಾವ್ದಾದ್ರು ಗೊತ್ತಾಗಿಲ್ಲ, ಯಾವುದೋ ಒಂದು ಚಾಪ್ಟರ್ನಲ್ಲಿ ಅಥವಾ ಯಾವುದೋ ಒಂದು ವೀಡಿಯೋದಲ್ಲಿ ಯಾವುದೋ ಒಂದು ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಖಂಡಿತ ಮಾಡ್ತೀನಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ಬೋದಾ ಅಂತೇಳಿ ನೀವೇ ನನಗೆ ಸಜೆಸ್ಟ್ ಮಾಡಬೇಕು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ, ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.